ಶ್ರೇಕಿ ಯೂಟ್ಯೂಬ್ ಚಾನಲ್. ಸ್ವಲ್ಪ ಅದು ಡಿಮ್ಮಾಗಿ ಕಾಣಿಸ್ಬೋದು, ಬಟ್ ಇಟ್ಸ್ ಫೈನ್. ಇವಾಗ ನಾನು ಒಂದು ನಾಮಕರಣಕ್ಕೆ ರೆಡಿ ಆಗ್ತಾಯಿದ್ದೀನಿ. ಆ್ಯಂಡ್ ಬಿಫೋರ್ ದ್ಯಾಟ್ ನೀವು ನನ್ನ ಒಂದು ಅಪ್ರಿಷಿಯೇಟ್ ಮಾಡಬೇಕು ಫಾರ್ ದ ಕರ್ಲ್. ಓಕೆ, ಫಸ್ಟ್ ಟೈಮ್ ನಾನು ನನ್ನ ಹಸ್ಬೆಂಡ್ ನನ್ನ ಬರ್ಡೇಗೆ ಏನು ಗಿಫ್ಟ್ ಮಾಡಿದ್ರು ಆ ಒಂದು ಕರ್ನರಲ್ಲಿ ಐ ಹ್ಯಾವ್ ಟ್ರೈಡ್ ದಿಸ್ ಬ್ಯೂಟಿಫುಲ್ ಕರ್ಲ್ಸ್. ಯು ಕ್ಯಾನ್ ಸಿ. So I'm liking it. I look different actually with curls because ನನ್ನ ಫೇಸ್ ಚೆನ್ನಾಗಿ ಶೇಪ್ ಕಾಣಿಸ್ತಾ ಇದೆ ಅಂತ ಅನಿಸ್ತಾ ಇದೆ. ನನಗೆ ಸ್ಟ್ರೇಟ್ ಹೇರ್ಗಿಂತ ಈ ಥರ ಕರ್ಲಿ ಹೇರ್ ಇಷ್ಟ. ಆ್ಯಂಡ್ ಫೈನಲಿ ಇಟ್ಸ್ ರೆಡಿ. ಸೊ ಇವಾಗ ನಾನು ಮೇಕಪ್ ಮಾಡ್ಕೋತಾ ಇದ್ದೀನಿ. ಐ ಮೀನ್ ಟು ಸೇ ದ್ಯಾಟ್ ರೆಡಿ ಆಗ್ತಾ ಇದ್ದೀನಿ. ಸೊ ಅದಕ್ಕೆ ನಾನು ನಿಮ್ಮ ಹತ್ರ ಒಂದು ಈ ವಿಡಿಯೋ ಮಾಡೋಣ ಅಂತ. ಆ್ಯಂಡ್ ಆಲ್ಸೋ ಪ್ಲೀಸ್ ಡೋಂಟ್ ಜಡ್ಜ್ ಮೀ. ಇದು ನನ್ನ ಹಸ್ಬೆಂಡ್ ಟೀ ಶರ್ಟ್ ಹಾಕ್ಕೊಂಡಿದ್ದೀನಿ, ಫೈನ್ ಪೀಸ್ ಅಂತ ಇದೆ. So because I was very impatient when I was curling my hair, so just kidding guys. So let's start. Moisturizer ಎಲ್ಲ ಹಚ್ಕೊಂಡು ಮನೇಲಿ ಯಾವ ಮಾಯ್ಶ್ಚರೈಸರ್ ಇದೆಯೋ ಅದನ್ನೇ ಹಚ್ಕೋತಾ ಇದ್ದೀನಿ. ಗೈಸ್ ಲೆಟ್ ಮಿ ಜಸ್ಟ್ ಟ್ರೈ ಇಟ್ ಆಯ್ತಾ, ಸೊ ದಟ್ ಸೊ ಇವಾಗ ಮಾಯ್ಶ್ಚರೈಸರ್ ಹಚ್ಕೊಂಡು ರೆಡಿ ಆಗುವ. ನಾನು ಆ್ಯಕ್ಚುಲಿ ಮಾಯ್ಶ್ಚರೈಸ್ ಸ್ಕಿಪ್ ಮಾಡ್ತಾ ಇದ್ದೆ, ಬಟ್ ಬೇಡ. ಐ ವಾಚ್ ಸೋ ಮೆನಿ ವೀಡಿಯೋಸ್. ಮಾಯ್ಶ್ಚರೈಸರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಹಂಗೆ ಹಿಂಗೆ ಅಂತೆಲ್ಲ ಯಾಕೆ ಸುಮ್ಮನೆ ಆಲ್ರೆಡಿ ಗೊತ್ತಿಲ್ಲ ಯಾರು ಕಣ್ಣು ಬಿದ್ದಿದೆ ಅಂತ. ನನ್ನ ಸ್ಕಿನ್ನಲ್ಲಿ ಆಲ್ರೆಡಿ ಬ್ರೇಕ್ಔಟ್ಸ್ ಬರ್ತಾ ಇದೆ. ಇವಾಗ ಸ್ಕಿನ್ ಸಿ ದಿಸ್ ಪಿಂಪಲ್ ಮತ್ತೆ ಹೋಗಿ ಮತ್ತೆ ಬಂದದ್ದು. ಐ ಥಿಂಕ್ ಒನ್ ಡೇ ಅದೊಂದು ಮೋಲಾಗಿ ಉಳ್ಕೊಂಡ್ಬಿಡುತ್ತೆ ಅನಿಸುತ್ತೆ. ಐ ಆಮ್ ನಾಟ್ ಶೋರ್. ಸೊ ಮಾಯ್ಶ್ಚರೈಸರ್ ಆಗಿದೆ. ಇವಾಗ ನೆಕ್ಸ್ಟ್ ಇಸ್ ಸನ್ಸ್ಕ್ರೀನ್. ವಾಶ್ ಎಲ್ಲ ಬಿದ್ದು ಹೋಗ್ತಾ ಇದೆ. ಜಾಸ್ತಿ ಹಚ್ಕೊಂಡಿದ್ದೀವಿ. ಆ್ಯಕ್ಚುಲಿ ಮುಂಚೆ ಏನೋ ಅಕ್ವಾಲಾಜಿಕಾನು ಏನೋ ಇದೆಯಲ್ಲ ಅದು ಯೂಸ್ ಮಾಡ್ತಾಯಿದ್ದೆ. ಇಟ್ ವಾಸ್ ಗುಡ್. ಅದು ಹೆಂಗೆ ಯೂಸ್ ಮಾಡಬೇಕು ಅಂದರೆ ಲಿಟ್ರಲಿ ಆ್ಯಕ್ಚುಲಿ ಗೈಸ್, ಸೊ ಇಟ್ಸ್ ಲೈಕ್ ಮೋರ್ ಲೈಕ್ ಒಂಥರ ಈಗ ಓಪನ್ ಮಾಡಿ ಯೂಸ್ ಮಾಡಬೇಕು ಸನ್ಸ್ಕ್ರೀನ್. ಸೊ ಇಟ್ಸ್ ಇರಿಟೇಟಿಂಗ್. ಸೊ ನಾನು ಯಾವತ್ತೂ ಇದನ್ನು ಮತ್ತೆ ಆರ್ಡರ್ ಮಾಡಲ್ಲ. ದಿಸ್ ಈಸ್ ಡನ್. ಓಕೆ, the next thing which I'm going to be doing is ಇಲ್ಲಿ ಎಷ್ಟು ಆಯ್ಲಿ ಅನಿಸುತ್ತೆ ಈ ಸನ್ಸ್ಕ್ರೀನು ಈ ಮಾಯ್ಶ್ಚರೈಸರ್ಗೆ. ಐ ಡೋಂಟ್ ನೋ. ಸೊ ನೆಕ್ಸ್ಟ್ ಬಂದು ಇದು ಐಬ್ರೋ. ಇದರಿಂದ ಜಸ್ಟ್ ಆಲ್ರೆಡಿ ಐಬ್ರೋಸ್ ತಿಕ್ಕಿದೆ ಆ್ಯಂಡ್ ಇಟ್ಸ್ ಪ್ರಿಟಿ ಡಾರ್ಕ್. ಸೊ ನಾನೇನು ಅದಕ್ಕೆ ಎಕ್ಸ್ಟ್ರಾ ಮಾಡೋಕ್ಕೆ ಹೋಗಲ್ಲ, ವಿಚ್ ಇಸ್ ನಾಟ್ ರಿಕ್ವೈರ್ಡ್. ಆ್ಯಂಡ್ ನೆಕ್ಸ್ಟ್ ಬಂದು ಇದು ನೀವು ನೋಡಿರ್ತೀರ, ಬಾಡಿ ಶಾಪಿಂದ ತೊಗೊಂಡಿರೋದು. ಇದು ಚೀಪ್ ಟಿಂಟ್ ಅಂತೆ. ನೋಡಿ, ಫಸ್ಟ್ ಟೈಮ್ ಐಮ್ ಯೂಸಿಂಗ್. ಸೊ ಲೆಟ್ಸ್ ಸಿ ಹೌ ಇಟ್ಸ್ ಗೋನಾ ವರ್ಕ್. ಅದೇ ಓಕೆ. ಅದಕ್ಕಿಂತ ಮುಂಚೆ ನಾನು ಐಲೈನರ್ ಏನಾರು ಹಚ್ಕೋಬೇಕಾಯ್ತು. ಸಾರಿ, ಅದನ್ನ ಹಚ್ಕೊಂಡು ಆಮೇಲೆ ಕ್ಲೋಸು ಆಗ್ತಾ ಇಲ್ಲ. ಸೊ ಐಮ್ ಗೋನಾ ಬಿ ಯೂಸಿಂಗ್ ದಿಸ್. ಇದು ನಾನು ದೇವರಿಗೆ ತಂದು ನಾನು ಯೂಸ್ ಮಾಡ್ತಾಯಿದ್ದೀನಿ. ಸೊ ಲೆಟ್ಸ್ ಸಿ. ಐ ಥಿಂಕ್ ಹಿಂಗೆ ಇಟ್ಕೊಳ್ತೀನಿ ಸೊ ದಟ್ ನಾನು ಹೇಗೆ ಐಬ್ರೋಸ್ ಮಾಡ್ಕೊತೀನಿ. ಐ ಥಿಂಕ್ ಲೆಫ್ಟ್ ಸೈಡ್ ಹಾಕೋದು ನಿಮಗೆ ಕಾಣಲ್ಲ. ಸೊ ರೈಟ್ ಸೈಡ್ಗೆ ಐ ವಿಲ್ ಜಸ್ಟ್ ಟರ್ನ್ ಆನ್ ದ ವಿಡಿಯೋ. ಸೊ ಫಸ್ಟ್ ಹಿಂಗೆ ಒಂದು ಲೈನ್ ಹೇಳ್ಕೊಂಡಿದ್ದೀನಿ. ಇಲ್ಲೂ ಕೂಡ ಅದೇ ಲೈನ್ ಹಾಕ್ಕೊಂಡಿದ್ದೀನಿ ಹಿಂಗೆ, ಜಸ್ಟ್ ಟು ಮೇಕ್ ಶೋರ್ ಇಟ್ಸ್ ಗೋನಾ ಬಿ ಈವನ್ ಇರಬೇಕಂತ. ಆದಮೇಲೆ you can see this. ಇವಾಗ ಈ ಸೈಡ್ ಹಾಕೋಣ. ಸಿ ಐ ಹೋಪ್ ನಿಮಗೆ ಕಾಣಿಸ್ತಾ ಇದೆ ಅಂತ.
ಸೊ ಒಂದು ಟೆಕ್ನಿಕ್ ಹೇಳ್ಕೊಡ್ತೀನಿ ನೋಡಿ. ವಿಂಗಲ್ಲಿ ಎಲ್ಲ ಹಾಕಿ ಆದಮೇಲೆ ವಾಟ್ ಎವರ್ ದ ಮಿಡ್ ಲೈನ್ ಬರುತ್ತಲ್ಲ ಅಲ್ಲಿ ಇನ್ನೊಮ್ಮೆ ಎಳೀರಿ. ಓಕೆ, ಅಷ್ಟೇ. ಸೊ ಇಟ್ಸ್ ಗೋನಾ ಬಿ ನೈಸ್. ಐ ಥಿಂಕ್ ಹೀಗೆ ಕಾಣಿಸ್ತದೆ ಇವಾಗ. ರೈಟ್. ಸೊ ನೆಕ್ಸ್ಟ್ ಐ ಆಮ್ ಗೋನಾ ಬಿ ಯೂಸಿಂಗ್ ದಿಸ್, ವಾಟ್ ಇಸ್ ದಿಸ್, ಚಿಕ್ ಟೆಡ್, ಸಾರಿ, ಚಿಪ್ ಅಂತ ಇದೆ. ಸೊ ನೋಡೋಣ ಹೇಗಿದೆ ಅಂತ. ಇದು ರೆಡ್ ಇರೋದ್ರಿಂದ ಐ ಥಿಂಕ್ ಲಿಟಲ್ ನಾಟ್ ಶೋರ್. ವಾಟ್, ಇದು ಕಾಣಿಸ್ತಾನೆ ಇಲ್ಲ. ನೋಡೋಣ ಕಾಣಿಸುತ್ತೆ ಅಟ್ಲೀಸ್ಟ್ ಇವಾಗಲಾದ್ರು ಅಂತ. ಒಳ್ಳೆ ಬ್ಲಡ್ ಥರ ಇದೆ ಇದು. ಮೈ ಗಾಡ್, ವೆರಿ ಮಿನಿಮಲ್. ಐ ಥಿಂಕ್ ನನ್ನ ಫೇಸಿಗೆ ಇಷ್ಟು ಸಾಕು ಅನಿಸುತ್ತೆ ಅಲ್ವಾ? ನೋಡಿ, ಅವತ್ತು ತೊಗೊಂಡಿದ್ದಕ್ಕೆ ಇವತ್ತು ಯೂಸ್ ಮಾಡ್ತಾ ಇದ್ದೀನಿ. ಓಕೆ, ಐ ಥಿಂಕ್ ಇಷ್ಟು ಸಾಕು. ಒಂದು ಸ್ವಲ್ಪ ಹಾಕೋಣ, ಮೇ ಬಿ ಪಾಮ್ ಥರ ವರ್ಕ್ ಆಗುತ್ತಾ ನೋಡೋಣ. ಸ್ವಲ್ಪ ಲಿಪ್ಸ್ಟಿಕ್ ಥರ ವರ್ಕ್ ಆಗುತ್ತೆ ಆ್ಯಕ್ಚುಲಿ. ಸ್ವಲ್ಪ ಇಲ್ಲಿ ಕಾಲ್ ಬಂತು, ನಮ್ಮ ಅಕ್ಕಂಗೆ ಮಧ್ಯೆ ಕಾಲ್ ಮಾಡಿ ಸ್ವಲ್ಪ ಇಲ್ಲೂ ಹಚ್ಕೊತಾ ಇದ್ದೀನಿ. ನೋಡೋಣ ಹೇಗಿರುತ್ತೆ ಅಂತ. ಬಿಕಾಸ್ ಕೆಲವೊಂದು ವೀಡಿಯೋಸಲ್ಲಿ ನಾನು ನೋಡ್ತೀನಿ, ಇಲ್ಲೆಲ್ಲ ಹಚ್ಕೊಳ್ತಾರೆ. ಸ್ವಲ್ಪ ಹನುಮಾನ್ ಥರ ಕಾಣಿಸ್ತಾ ಇದ್ದೀನಿ ಅನಿಸ್ತಾ ಇದೆ ನನಗೆ. ಬಿಕಾಸ್ ನಂದು ಸ್ವಲ್ಪ ವಿ ಶೇಪ್ ಇದೆ ಅಲ್ಲ ಸ್ಮೈಲ್ ಮಾಡಿದಾಗ, ಸೊ ಚೆನ್ನಾಗಿ ಕಾಣ್ಬೋದೇನೋ ಅಂತ. ಐ ಥಿಂಕ್ ಇಟ್ಸ್ ನಾಟ್ ವರ್ತ್, ಬಟ್ ದಟ್ಸ್ ಫೈನ್. ಇಲ್ಲಿ ನೋಡಿ ಎಷ್ಟು ಕಲರ್ ಆಗಿದೆ. ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಸೀರೆ ಹಾಕ್ಕೊಂಡು ಆ್ಯಂಡ್ ಬಿ ಬ್ಯಾಕ್. ನೋಡೋಣ ಹೇಗಿರುತ್ತೆ ಅಂತ. ಇವಾಗ ಈ ಥರ ಕಾಣಿಸ್ತಾ ಇದ್ದೀನಿ. ಗರ್ಲ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಗೈಸ್. ಐ ಆಮ್ ಲುಕಿಂಗ್ ಲೈಕ್ ಸೂಪರಾಗಿ ಕಾಣಿಸ್ತಾ ಇದೆ ನಾನಂತೂ ಕರ್ಲ್ಸ್ ಎಲ್ಲ ಮಾಡಿಕೊಂಡು. ವೈ ಐ ನೆವರ್ ಟ್ರೈಡ್ ದಿಸ್ ಅಂತ ಅನಿಸ್ತಾ ಇದೆ. ಮೇ ಬಿ ನಾನು ಸ್ಟ್ರೈಟರ್ ಇಲ್ವಲ್ಲ ಅದಕ್ಕೆ ಅನಿಸುತ್ತೆ. ಬಟ್ ಇಲ್ಲೆಲ್ಲ ಇನ್ನೂ ಒಂದು ಸ್ವಲ್ಪ ಹಾಕಬೇಕಿತ್ತು ಅನಿಸುತ್ತಲ್ಲ ದಿಸ್ ಸೈಡ್. ಇಫ್ ಯು ಗೈಸ್ ಸಿ, ಐ ಥಿಂಕ್ ಅದನ್ನು ಮತ್ತೆ ನಾನು ಫಿಕ್ಸ್ ಮಾಡ್ಕೊಂಡು ಐ ವಿಲ್ ಬಿ ಬ್ಯಾಕ್. ಬಟ್ ನಾವು ಲೆಟ್ಸ್ ಗೋ ಆ್ಯಂಡ್ ವೇರ್ ದ ಸಾರಿ ಹಾಕ್ಕೊಂಡು ಆಮೇಲೆ ಲಿಪ್ಸ್ಟಿಕ್ ಹಾಕೋಬೇಕು. ಸೊ ಆಮೇಲೆ ಸಿಗೋಣ ಅಲ್ಲಿವರೆಗೂ. ಆ್ಯಂಡ್ ಆಲ್ಸೋ ಗೈಸ್, ನಾನು ಐಬ್ರೋಸ್ ಮಾಡ್ಕೊಂಡು ಅಂದರೆ ಲೈಕ್ ಇದು ಐಬ್ರೋ ಥ್ರೆಡಲ್ಲಿ ನಾನು ಅಪ್ಪರ್ ಲಿಪ್ ಮಾಡ್ಸೋಕ್ಕೆ ಹೋಗೋಕ್ಕೆ ಟೈಮ್ ಇರಲ್ಲ. ಸೊ ನಾನೇ ಮಾಡ್ಕೋತೀನಿ. ಸೊ ಅದಕ್ಕೆ ಇಲ್ಲಿದೆ. ಸೊ ಯಾ, ಇಲ್ಲೆಲ್ಲ ಅಪ್ಪರ್ ಲಿಪ್ ಬಂದಿರುತ್ತಲ್ಲ ಚಿಕ್ಕಿ ಅದೆಲ್ಲ ತಗೊಂಡು ಬಂದಿದ್ದೀನಿ. ಸೊ ಇವಾಗ ನಾನು ಸಾರಿ ಹಾಕ್ಕೊಂಡು ರೆಡಿಯಾಗಿ ಐ ಬಿ ಬ್ಯಾಕ್. ಹಾಯ್, ಐ ಆಮ್ ಬ್ಯಾಕ್ ಅಗೇನ್. ಸ್ಯಾರಿ ಹಾಕ್ಕೊಂಡಿದ್ದೀನಿ ಪಿಂಕ್ ವಿತ್ ಬ್ಲೂ ಕಲರ್. ಇದು ನಮ್ಮ ಅಕ್ಕ ನನಗೆ ಆ್ಯನಿವರ್ಸರಿ ಟೈಮಲ್ಲಿ ಗಿಫ್ಟ್ ಮಾಡಿದ್ದು. ಸೊ ಇದನ್ನು ನಾನು ಚಾಮುಂಡೇಶ್ವರಿ ದೇವಸ್ಥಾನಕ್ಕೂ ಹಾಕ್ಕೊಂಡೋಗಿದ್ದೆ. ಸೊ ನೆಕ್ಸ್ಟ್ ಐ ಥಿಂಕ್ ನಾನು ಇವಾಗಲೇ ಹಾಕ್ಕೊತಾ ಇದ್ದೀನೋ ಆರ್ ಐ ಆಮ್ ನಾಟ್ ಶೋರ್. ಬ್ಲೌಸ್ ಅಂತೂ ಅಷ್ಟು ಚೆನ್ನಾಗಿ ಒಲ್ಲಲ್ಲ, ಬಟ್ ಇಟ್ಸ್ ಫೈನ್. ಸೊ ಇವಾಗ ನಾನು ಕಂಟಿನ್ಯೂ ಮಾಡೋಣ. ಆ್ಯಂಡ್ ಆಲ್ಸೋ ಒಂದು ಪುಟ್ಟು ಇಯರಿಂಗ್ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಸಿಂಪಲ್. ಸೊ ನಾವು ಐ ಆಮ್ ಗೋನಾ ಬಿ curling my eyelashes. Curling your eyelashes. ಯಾಕೆಂದರೆ ನೀಟಾಗಿ ಅವಾಗ ಮಸ್ಕರ ಹಾಕಿದ್ರೆ ಸರಿ ಇರುತ್ತೆ. ಆ್ಯಂಡ್ ಇಟ್ಸ್ ಗುಡ್ ಇಫ್ ಯು ರಿಯಲಿ ಹ್ಯಾವ್ ಅ ಲಾಂಗ್ ಲ್ಯಾಶಸ್. ತುಂಬ ಪುಟ್ಟಿದ್ರೆ ಐ ಡೋಂಟ್ ಥಿಂಕ್ ಯು ಕ್ಯಾನ್ ಆ್ಯಕ್ಚುಲಿ ಕರ್ಲ್, ಆರ್ ಮೇಬಿ ಇಟ್ಸ್ ನಾಟ್ ಫೀಸಿಬಲ್ ಅನಿಸುತ್ತೆ. ಎನಿವೇಸ್ ಕರ್ಲ್ ಆಯಿತು. ಸೊ ಮಸ್ಕಾರ ಹಾಕೋಣ. ತುಂಬ ಬೇಡ, ಯಾಕೆಂದರೆ ಐ ಡೋಂಟ್ ವಾಂಟ್ ಟು ಲುಕ್ ಆರ್ಟಿಫಿಷಿಯಲ್. ಬಿಕಾಸ್ ನನಗೊಂದು ಸ್ವಲ್ಪ ಹಾಕಿದ್ರೆ ತುಂಬ ಲಾಂಗ್ ಅನಿಸುತ್ತೆ. ಸೊ ನನಗೆ ಒಂಥರ ಫಾಲ್ಸ್ ಲ್ಯಾಶಸ್ ಹಾಕಿರೋ ಥರ ಇಷ್ಟ ಆಗಲ್ಲ. ಸೊ ನೆಕ್ಸ್ಟ್ ನನಗೆ ಅನಿಸ್ತಾ ಇದೆ ಸ್ವಲ್ಪ ಕರ್ಲ್ ಹೋಗಿದೆ ಅಂತ. ಸೊ ನಾನೇನು ಮಾಡ್ತೀನಿ ಇವಾಗ ಅಂದರೆ ಇವಾಗ ಆನ್ ಮಾಡಿಟ್ಟಿದ್ದೀನಿ. ಜಸ್ಟ್ ಒಂದು ಲಿಟಲ್ ಕರ್ಲ್
ನಾನು ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಗರ್ಲ್ ಮಾಡಿರೋದು ಆ್ಯಂಡ್ ಅದು ಸಕ್ಸಸ್ಫುಲ್ಲಾಗಿ ಇಷ್ಟು ಬಂದಿರೋದು. ಬಟ್ ಇದೊಂದು ಸ್ವಲ್ಪ ಹೋಗ್ಬಿಟ್ಟಿದೆ. ಸೊ ಅದನ್ನು ನಾನು ಮತ್ತೆ ನಮ್ಗನ್ನ ಡೂ ಇಟ್. Okay, and you can, Shranka, you can. See, ಎಷ್ಟು ಚೆನ್ನಾಗಿ ಬಂದಿದೆ ಇವಾಗ. You wanna come? ಬ್ಯಾಕ್ ಸೈಡ್ ಹೆಂಗಾದ್ರೂ ಇರಲಿ, ಫ್ರಂಟ್ ಒಂದು ಸ್ವಲ್ಪ ಲಿಟ್ರಲಿ ಗೈಸ್ ನಾನೊಂದು 4 hours ತೊಗೊಂಡಿದ್ದೀನಿ ಅನ್ಸುತ್ತೆ ಇಷ್ಟು ಗರ್ಲ್ಸ್ ಮಾಡೋಕ್ಕೆ ಲಿಟ್ರಲಿ. ಬಟ್ ದಟ್ಸ್ ಫೈನ್. I'm just loving this look. ನಾನು ಆ್ಯಕ್ಚುಲಿ ಏನಾದರೂ ಒಂದು ಬೊಟಾಕ್ಸ್ ಅಥವಾ ಏನಾದರೂ ಒಂದು ಕರ್ಲ್ಸ್ ಇದೆ ಏನಾದರೂ ಮಾಡಿಸ್ಕೊಳ್ಳೋಣ ಅಂದ್ಕೊಂಡಿದ್ದೆ. ನೋಡಿ ಇಲ್ಲಂತೂ ಹೋಗೇ ಬಿಟ್ಟಿದೆ ನಂದು. ಸಿ ಇಫ್ ಯು ಹ್ಯಾವ್ ಅ ಸ್ಟ್ರೇಟ್ ಹೇರ್ನು ಇದೇ ಪ್ರಾಬ್ಲಮ್. ಆಲ್ಸೋ ಎಷ್ಟು ಕೈ ಸುಟ್ಕೊಂಡಿದ್ದೀನೋ ನಿಮಗೆ ಗೊತ್ತು, ನಮಗೆ ಗೊತ್ತಿಲ್ಲ. ಅಮೇಝಿಂಗ್ ಅಲ್ಲ, ಸಖತ್ತಾಗಿ ಮಾಡಿಕೊಂಡೆ. ಇವಾಗ ಇನ್ನೊಂದು ಸ್ವಲ್ಪ ಮಾಡೋಣ ಅಲ್ವಾ, ಏನಂತೀರ? ಏನು 4 hours ಆಯ್ತಂದರೆ ನಾನು ಮಾಡ್ತಾ ಇದ್ದೀನಿ ಕೈ ಸುಡ್ತಾ ಇದ್ದೀವಿ. ನಾವು ಗೊತ್ತಿಲ್ಲ ಹಿಂಗೆ ಅಂತ ಟೈಮ್ ಲೈಕ್ ಹಿಂಗೆ ಬಂದಿಲ್ಲ. ಮಾಡ್ತಾ ಇದ್ದೀನಿ ಅದು ಮತ್ತೆ ಸ್ಟ್ರೈಟ್ ಹಾಕ್ತಾನೆ ಇದೆ ನನ್ನ ಕೂದಲು. ನೋಡೋ ಹೀಗೇನ ಅಂತ ಬೆಟ್ಟ ಇಲ್ಲಿ ಚೆನ್ನಾಗಿ ಬಂದಿದೆ. That's it. I'm loving this look. The reason why I like this girl, it's because my face is very small, okay? So small face idaga when you enhance the hair, ಒಂದು ಕೂದಲು ಹಿಂಗೆ ಬಂದಾಗ ಅದೊಂಥರ ಫೇಸ್ಗೆ ಒಂದು ಎಕ್ಸ್ಟ್ರಾ ಆ್ಯಡ್ ಆನ್ ಆಗಿ ಲೈಕ್ ಒಂದು ಡಾಲ್ ಫೀಲ್ ಕೊಡುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. I feel that I look like a doll when I get this done. I know it's a self too much anta, but it's fine. So yeah, that's set agide. So next bindi and lipstick heladnalla adu maduva. So next sticker and a pink color sticker hakota idini. Usually ನಾನು black prefer ಮಾಡ್ತೀನಿ, but for a change pink hakota idini. ಈಗ ಲಿಪ್ಸ್ಟಿಕ್ ಟೈಮ್. ಓಕೆ, ನನ್ನ ಹಸ್ಬೆಂಡ್ ಆ್ಯಕ್ಚುಲಿ ನನ್ನ ಬರ್ಡೇಗೆ ಅಂತ ಕೆಲವೊಂದು ಲಿಪ್ಸ್ಟಿಕ್ ಗಿಫ್ಟ್ ಮಾಡಿದ್ರಲ್ಲ, ಐ ಗೋನಾ ಬಿ ಟ್ರೈಯಿಂಗ್ ದಿಸ್. ನೋಡೋಣ ಹೇಗಿರುತ್ತೆ. ಸೊ ಫೈನಲ್ ಲುಕ್ ನಾನು ತೋರಿಸ್ತೀನಿ. ಒನ್ ಸೆಕೆಂಡ್, ಸ್ಟೇ ಟ್ಯೂನ್. ಸೊ ದಿಸ್ ಇಸ್ ದ ಫೈನಲ್ ಲುಕ್. ಓಕೆ, this is how I look. I think ಇಷ್ಟ ಏನು ಮಾಡ್ಕೊಡಲ್ಲ. ಸಿಂಪ್ಲಿಸಿಟಿ ಈಸ್ ಅನ್ ಎಥ್ನಿಸಿಟಿ ಅಂತಾರಲ್ಲ ಹಾಗೆ. ಆ್ಯಕ್ಚುಲಿ ನಿಂದೆ ಒಂದು ಲೈಟ್ ಇದೆ, ಅದಕ್ಕೆ ನಂಗೆ ಕಾಣಿಸ್ತಾ ಇದೆ. ಸೊ ಯಾ, ಫೇಸ್ ಮಾತ್ರ ತೋರಿಸ್ತೀನಿ. 1 ಸೆಕೆಂಡ್. ಸಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ. ಸೊ ಇವಾಗ ರೆಡಿ ಆಗಿದ್ದೀನಿ. ನೆಕ್ಸ್ಟ್ ಹೊರಡೋದು. ನಾನು ಸ್ಯಾಂಡಲ್ ಒಂದು ತೋರಿಸ್ಬಿಡ್ತೀನಿ ಸೊ ದ್ಯಾಟ್ ಎಲ್ಲ ಕ್ಲಿಯರ್ ಆಗುತ್ತೆ. ಐ ಜಸ್ಟ್ ಲೈಕಿಂಗ್ ದಿಸ್. ಹೇಗೆ ಕಾಣಿಸ್ತಾ ಇದ್ದೀನಿ, ಹೇಗಿದೆ. ಆ್ಯಂಡ್ ದಿಸ್ ಇಸ್ ಮೈ ಅಡ್ವಾನ್ಸ್ಡ್ ಮೇಕಪ್ ಹೇಳ್ಬೋದು ನೀವು. ನಾನೇನು ಹಚ್ಚಿಲ್ಲ. ಯು ಗೈಸ್ ಕ್ಯಾನ್ ಸಿ ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್ ಆ್ಯಂಡ್ ದೆನ್ ಚೀಕ್ ಟಿಂಟ್ ಅದೇನು ಹಾಕಿದ್ದೀನಿ. ಐ ಥಿಂಕ್ ಇಟ್ಸ್ ಪ್ರಿಟಿ ನೈಸ್. ಬಟ್ ನಾನು ಆಲ್ರೆಡಿ ಇಲ್ಲಿ ಆ್ಯಂಡ್ ಇಲ್ಲಿ ಇದೆ ಆಲ್ರೆಡಿ ಒಂಥರ ರೆಡ್ ಆಗಿ. ಸೊ ಅದಕ್ಕೆ ಸ್ಟ್ರೈಟ್ನರ್ ನೋಡಿ ಅಲ್ಲಿ ಬೀಳ್ಸಿದ್ದೀನಿ. ಸೊ ಯಾ, ಐ ಆಮ್ ಲೈಕಿಂಗ್ ಇಟ್ ಗೈಸ್, ಐ ಆಮ್ ಲವಿಂಗ್ ಇಟ್. ಸೊ ಸ್ಯಾಂಡಲ್ ಹಾಕ್ಕೊಂಡು ಆ್ಯಂಡ್ ದೆನ್ ಐ ವಿಲ್ ಶೋ ದ ಎಂಟೈರ್ ಲುಕ್. ಓಕೆ, ಇದನ್ನು ಹಾಕ್ಕೊಂಡಿದ್ದೀನಿ. ಸ್ಲಿಪ್ಪರ್ ಎಸ್ ಕಿನ್ ಸಿ. ಇದನ್ನು ಆ್ಯಕ್ಚುಲಿ ನನ್ನ ಬರ್ಡೇಗೆ ಹಾಕೋಬೇಕು ಅಂದ್ಕೊಂಡಿದ್ದು, ಬಟ್
ನನ್ನ ಹಸ್ಬೆಂಡ್ ಅವತ್ತು ಆ ಕಿತಾಪತ್ತೆ ಮಾಡೋದಕ್ಕೆ ತೆಗೆದು ಹಾಕೊಂಡಿದ್ದೀನಿ. ಇಟ್ಸ್ ಟೂ ಮಚ್ ಅನಿಸುತ್ತೆ, ಬಟ್ ಯಾ ಎಸ್ ಐ ಆಮ್ ಆಲ್ ಸೆಟ್ ನಾವು. ನನ್ನ ಹಸ್ಬೆಂಡ್ ರೆಡಿ ಆಗ್ತಾ ಇದ್ದಾರೆ. ಆ್ಯಂಡ್ ಆಲ್ಸೋ ನನ್ನ ಫೇವ್ರೆಟ್ ಜ್ಯೂಸ್ ಮಾಡಿಕೊಟ್ಟಿದ್ದಾರೆ ನನ್ನ ಹಸ್ಬೆಂಡ್, ಬಟರ್ ಫ್ರೂಟ್. ಥ್ಯಾಂಕ್ ಯು ಸೋ ಮಚ್. ಎಷ್ಟು? 100 ರೂಪೀಸ್ ಅಷ್ಟೇ ನೋಡಿ. ಅದೇ ಜ್ಯೂಸ್ಗೆ 70,000 ರೂಪೀಸ್ ಕೊಡಬೇಕು. ಬಟ್ ಯಾ ಇದನ್ನು ಕುಡ್ದು ಇವಾಗ ಹೊರಡ್ತೀವಿ. ಇಲ್ಲಿ ನಿಮ್ಮ ಏನದು ಮೊನಿಕ್ ಶಾಲಾ. ಹಾಯ್ ಹಾಯ್. ಆ್ಯಂಡ್ ಅದು ಬೇಬಿ ಬೇಡ, ಅದು ಪಾಪ ತೋರಿಸಿ ದೃಶ್ಯ ಆಗ್ಬಿಡುತ್ತೆ ನಾವು. ಓಕೆ ಫೈನ್, ಥ್ಯಾಂಕ್ ಯು. ದಟ್ಸ್ ಸೋ ಸ್ವೀಟ್. ಎಕಾನ್ಯ ಅಲ್ಲ? ಯು ಓನ್ಲಿ ಸೇ ಎಕಾನ್ಯ. ಹಾಂ, ಓ ಸೊ ಥ್ಯಾಂಕ್ ಯು. ಸ್ವಲ್ಪ ಮಾತ್ರ ಇದೆ ಕರ್ಲ್ಸ್, ಆಲ್ಮೋಸ್ಟ್ ಎಲ್ಲ ಹೋಗಿದೆ. ಐ ಫೀಲ್ ಸೋ ಟಯರ್ಡ್, ಲೈಕ್ ತಲೆ ಬೇರೆ ತುಂಬ ನೋವ್ತಾ ಇದೆ. ಮೇ ಬಿ ಇಟ್ಸ್ ಬಿಕಾಸ್ ಐ ಯೂಸ್ ಲಾಟ್ ಆಫ್ ಹೀಟ್ ಆನ್ ಮೈ ಹೇರ್ ಅನಿಸುತ್ತೆ. ಆ್ಯಂಡ್ ಅಲ್ಲಿ ಕೂಡ ನಾಮಕರಣ ಆಯಿತು. ಆ್ಯಂಡ್ ನಾಮಕರಣದ ಮಗು ಹೆಸರು ರಾಣಾ ಅಂತ. ಇಟ್ಸ್ ನೈಸ್. ಆ್ಯಂಡ್ ಆಲ್ಸೋ ನಮಗೆ ಮತ್ತೆ ನಾಮಕರಣಕ್ಕೆ ಹೋಗೋದಕ್ಕೆ ಮಿಲ್ಟನ್ ಹಾಟ್ ಬಾಕ್ಸ್ ಕೊಟ್ಟಿದ್ದಾರೆ. ಲೆಟ್ ಮಿ ಶೋ ಯು ಗೈಸ್. ಸೊ ಯಾ, ದಿಸ್ ಇಸ್ ದ ಒನ್. ಮಿಲ್ಟನ್ ಹಾಟ್ ಬಾಕ್ಸ್ ಕೊಟ್ಟಿದ್ದಾರೆ. ನಾವು ಅವ್ರ ಇದಕ್ಕೆ ಹೋಗೋದಕ್ಕೆ. ದಟ್ಸ್ ರಿಯಲಿ ಸ್ವೀಟ್ ಆಫ್ ದೆಮ್. ಸೊ ಆ್ಯಂಡ್ ಇಟ್ ವಾಸ್ ನೈಸ್, ಚೆನ್ನಾಗಿತ್ತು. ಆ್ಯಂಡ್ ಐ ವಾಸ್ ನಾಟ್ ಇನ್ ಅ ಸ್ಟೇಜ್ ಟು ಎಕ್ಸ್ಪ್ಲೋರ್ ಅ ಲಾಟ್. ಅದೇನೋ ಗೊತ್ತಿಲ್ಲ, ತುಂಬ ಟಯರ್ಡ್ ಆಗೋಗಿದ್ದೆ. ಆ್ಯಂಡ್ ಐ ವಾಸ್ ಆಲ್ರೆಡಿ ಪ್ರಿಪೇರ್ಡ್ ದ್ಯಾಟ್ ಟುಮಾರೋ ಇಸ್ ಮಂಡೇ ಅನ್ನೋ ಥರ ಫುಲ್ ಅದೇ ತಲೆಯಲ್ಲಿ ಓಡ್ತಾ ಇತ್ತು. ಆ್ಯಂಡ್ ತುಂಬ ತಲೆ ನೋವ್ತಾ ಇದೆ ನನಗೆ, ಬೆಳಗ್ಗೆಯಿಂದನೂ ತಲೆ ನೋವ್ತಾ ಇತ್ತು. ಆ್ಯಂಡ್ ಇವಾಗ ತುಂಬ ಸ್ವಲ್ಪ ವಿಪರೀತ ಆಗಿದೆ. ಎನಿವೇಸ್ ಇವಾಗ ಪ್ರಾಬ್ಲಿ ನಾನು ಒಂದು ಒಳ್ಳೆ ನಿದ್ದೆ ಮಾಡಿದ್ರೆ ಸರಿ ಹೋಗುತ್ತೆ. ಆ್ಯಂಡ್ ನಾಳೆ ಮತ್ತೆ ಬೇಗ ಎದ್ದೇಳಬೇಕು. ಸೊ ಅಗೇನ್ ಬ್ಯಾಕ್ ಟು ವರ್ಕ್. ಎನಿವೇಸ್ ಇದಾಗಿತ್ತು ನನ್ನ ಈ ಒಂದು ವಿಡಿಯೋ, ಸಾರಿ ಈ ಒಂದು ವ್ಲಾಗ್ ಇದಾಗಿತ್ತು. ಇನ್ ಕೇಸ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನಿಮ್ಮ ಸಪೋರ್ಟ್ ನಮಗೆ ಬೇಕು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸಿ ಯು ಗೈಸ್ ಇನ್ ಆರ್ ನೆಕ್ಸ್ಟ್ ವ್ಲಾಗ್. ಈಗ ಬರ್ಬೇಕಾದ್ರೆ ನೆನ್ಸ್ಕೊಂಡ್ವಲ್ಲಾಕಿ, ಅದು ಹೋಗ್ಬೇಕಾದ್ರೆ ವಿವರ್ ಟೆಲಿಫೋನ್ ಗೆಳತಿ ವೆಲ್ಕಮ್ ವೆಲ್ಕಮ್. ಕಣ್ಣ ಮುಚ್ಚಿ ಗಾಡಿ ಗೂಡಿ ಯಾಕಮ್ಮ, ಕಣ್ಣ ಮುಚ್ಚಿ ಮನಸ್ಸಿಗೆ ಬಂದು